ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ನೋಡಿ ಸ್ನೇಹಿತರೆ, GPS 2022ಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂತಹ ಅಧಿಸೂಚನೆಯೇ ಹೊರಬಿದ್ದಿದೆ ಅಂತ ಅನ್ಕೋಬಹುದು. ನೋಡಿ, ಇದು C&R ರೂಲ್ ಫೈನಲ್ ಆದಂತಹ ಒಂದು ಗೆಜೆಟ್ ಅಂತಂದು ಹೇಳ್ಬೋದು. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಅಂತ ನೋಡ್ತಾ ಇರ್ಬೋದು ನೀವು. ಇದು ಏನಪ್ಪ ಅಂತಂದರೆ, ನಾವು ಏನಂತಂದರೆ ಒಂದು ಡ್ರಾಫ್ಟ್ ಬಿಟ್ಟಿದ್ರು. ಏನಂದರೆ ಈ ಒಂದು GPS ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೂಲ್ಸ್ಗಳು ಚೇಂಜಸ್ ಆಗಿವೆ ಮಾಡಬೇಕು ಎಂಬ ಒಂದು ಮಾಹಿತಿ ಡ್ರಾಫ್ಟನ್ನು ಬಿಟ್ಟಿದ್ರು. ಸೊ ಅದನ್ನು ಇವಾಗ ಮತ್ತೆ ಫೈನಲ್ ಆಗಿ ಅಂದರೆ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಕೆಲವೊಂದಿಷ್ಟು ಟೈಮ್ ಕೂಡ ಕೊಟ್ಟಿದ್ರು. ಸೊ ಅವೆಲ್ಲ ಆಕ್ಷೇಪಣೆಗಳನ್ನು ತೆಗೆದುಕೊಂಡು ಇವಾಗ ಫೈನಲ್ ಏನಂತಂದರೆ ಈ ಒಂದು C&R ರೂಲ್ ಯಾವ ರೀತಿ ಏನು ಮತ್ತು ನಮ್ಮ ಒಂದು ನೋಟಿಫಿಕೇಷನಲ್ಲಿ ಯಾವ ಬದಲಾವಣೆಗಳಾಗಿವೆ ಮತ್ತು ಯಾವ ರೀತಿ ಮಾರ್ಕ್ಸ್ ಹಿಡಿತಾರೆ ಮತ್ತು ಯಾವ ರೀತಿ ಸಬ್ಜೆಕ್ಟ್ಗಳನ್ನು ಒಳಗೊಂಡಿದೆ ಎಂಬ ಎಲ್ಲ ಒಂದು ಮಾಹಿತಿಯನ್ನು ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಡೇಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 22/2/2022 ಇವತ್ತಷ್ಟೇ ಬಿಟ್ಟಂತಹ ಒಂದು C&R ರೂಲ್ ಫೈನಲ್ ರೂಲ್ ಅಂತಂದೇ ಹೇಳ್ಬೋದು. ಸೊ ಈ ಒಂದು ಬೇಸ್ರ ಮೇಲೆ ನಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ಇವತ್ತು ಮಾರ್ನಿಂಗ್ ಕೂಡ ನಾನು ಒಂದು ಏನಂದ್ರೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಏನಂದರೆ ಒಂದು ವಾರದಲ್ಲಿನೇ GPSTR ಕಾಲ್ಫಾರ್ಮ್ ಆಗುತ್ತೆ ಅಂತಂದು ಅದೇ ಒಂದು ಮಾಹಿತಿಯ ಪ್ರಕಾರನ ಇವತ್ತು ಈವ್ನಿಂಗ್ ಜಸ್ಟ್ ಇವಾಗ ಏನಂತಂದರೆ ಈ ಒಂದು ಫೈನಲ್ C&R ರೂಲನ್ನು ಬಿಟ್ಟಿರ್ತಾರೆ. ಸೊ ನೋಡಿ ಏನಂತಂದರೆ ಒಂದು ಸ್ವಲ್ಪ ಏನಂದರೆ ಈ ಮೊನ್ನೆ ಬಿಟ್ಟಂತಹ ಡ್ರಾಫ್ಟಲ್ಲಿ ಕೆಲವೊಂದಿಷ್ಟು ಮತ್ತೆ ಗೊಂದಲಗಳು ಕೂಡ ಸೃಷ್ಟಿಯಾಗಿದ್ದು. ಏನಂತಂದರೆ 50% ಆಗಿರ್ಬೋದು, ಸಬ್ಜೆಕ್ಟ್ ವಿಷಯ ಆಗಿರ್ಬೋದು, ಐಚ್ಛಿಕ ವಿಷಯ. ಸೊ ಇವೆಲ್ಲ ಕೂಡ ಗೊಂದಲ ಆಗಿದ್ದು, ಅದಕ್ಕೆಲ್ಲವಕ್ಕೂ ಏನಂದರೆ ತೆರೆ ಬಿದ್ದಿದೆ ಅಂತಂದೇ ಹೇಳ್ಬೋದು. ಸೊ ಇದೇನು ಬಂದಿದೆ ಅಲ್ಲ, ಇದೇ ಫೈನಲ್ ರೂಲ್ಸ್. ಈ ಒಂದು ರೂಲ್ಸಲ್ಲಿ ಹೇಗಿದೆ ಅಲ್ಲ ಅದೇ ರೀತಿ ನಮ್ಮ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ನೋಡ್ತಾ ಇರ್ಬೋದು ನೀವು, ಅಧಿಸೂಚನೆ ಅಂತಂದಿದೆ. ಸೊ ಅಧಿಸೂಚನೆ ಅಂತಂದಿದೆ ಏನಂತಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ವಿಶೇಷ ನಿಯಮಗಳು 2022 ಅಂದರೆ ಇದು ಈ ವರ್ಷ ತಿದ್ದುಪಡಿಯಾದಂತಹ ನಿಯಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತೆ ಅಂತಂದು ಹೇಳ್ಬೋದು. ಏನಂತಂದರೆ ಕರ್ನಾಟಕ ನಾಗರಿಕ ಸೇವೆಗಳು ಅಂತಂದರೆ ಒಂದು ನೇಮಕಾತಿ ಒಂದು ಅಧಿಸೂಚನೆ ಸಂಖ್ಯೆ ಕೊಡ್ತಾರೆ. ಸೊ ಇದೆಲ್ಲ ಏನಂದರೆ ಅಷ್ಟು ನಮಗೆ ಏನಂದರೆ ಇವಾಗ ಈ ಒಂದು ಪ್ರಕಟಣೆ ಆದಂತಹ ಡೇಟ್ ಆಗಿರ್ಬೋದು ಮತ್ತು ರೂಲ್ ಆಗಿರ್ಬೋದು ಅದೆಲ್ಲ ಯಾವ ಒಂದು ಪ್ರಕಾರ ನಾವು ಮಾಡಿದ್ದೇವೆ ಎಂಬ ಮಾಹಿತಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿದೆ. ಇಲ್ಲಿ ನೋಡಿ ಏನಂತಂದರೆ ಒಂದು ಸ್ವಲ್ಪ ಇವಾಗ ನೋಡ್ತಾ ಇರ್ಬೋದು ನೀವು, ಶೀರ್ಷಿಕೆ ಅಂತಂದಿದೆ, ಪ್ರಾರಂಭ ಮತ್ತು ಅನ್ವಯ ಅಂತಂದಿದೆ. ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಯಾವಾಗಂದರೆ 2022 ಅಂದರೆ ಈ ಒಂದು ವರ್ಷದಿಂದ ಇವುಗಳನ್ನು ಅಳವಡಿಕೆ ಮಾಡ್ಕೊಂಡಾರ ಎಂಬ ಮಾಹಿತಿ ನಮಗಿಲ್ಲಿ ದೊರೆಯುತ್ತೆ. ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ವಿಶೇಷ ನಿಯಮಗಳು 2022 ಅಂದರೆ ಈ ವರ್ಷ ಚೇಂಜಸ್ ಆಗಿದೆ. ಯಾಕಂದರೆ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಈ ಒಂದು ಒಟ್ಟಾರೆಯಾಗಿ ಮಾರ್ಕ್ಸ್ ಆಗಿರ್ಬೋದು ಅವೆಲ್ಲವುಗಳು ಕೂಡ ಏನಂದರೆ 17ನಲ್ಲಿ ಕಾಲ್ಫಾರ್ಮ್ ಆದಾಗ ಮತ್ತು 19ನಲ್ಲಿ ಕಾಲ್ಫಾರ್ಮ್ ಆದಾಗ ಬೇರೆ ಬೇರೆ ತೆರನಾಗಿದ್ದವು. ಆದರೆ ಈ ಒಂದು 2022ರ ಒಂದು ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅದನ್ನು ಎಲ್ಲ ಚೇಂಜಸ್ ಮಾಡಿ ಈ ಒಂದು C&R ಫೈನಲ್ ರೂಲನ್ನು ಬಿಟ್ಟಿರ್ತಾರೆ. ನೋಡೋಣ. ಹಾಗಿದ್ರೆ ಇಲ್ಲಿ ನೋಡಿ ಏನಂತಂದರೆ ಈ ನಿಯಮಗಳು ರಾಜ್ಯ ಸರ್ಕಾರದ ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೊಳಿಸಲಾಗುತ್ತದೆ ಅಂತಂದಿದೆ. ಸೊ ಇದು ಇವಾಗ ಜಸ್ಟ್ ಒಂದು ಅಧಿಸೂಚನೆ ಆಗಿದೆ. ಇನ್ನು ರಾಜ್ಯಪತ್ರ ಅಂತ ಕರ್ನಾಟಕ ರಾಜ್ಯಪತ್ರ ಅಂತಂದು ಗೆಜೆಟ್ ಅಂತಂದು ಬಿಡ್ತಾರಲ್ಲ, ಸೊ ಅವಾಗ ಬಿಟ್ಟಾಗ ಏನಂತಂದರೆ ಇದು ಅಲ್ಲಿಂದ ಅವತ್ತಿಂದ ಏನಂದರೆ ಆ ದಿನಾಂಕದಿಂದನೇ ಜಾರಿಯಲ್ಲಿ ಇರ್ತೈತಿ ಅಂತ ಎಂಬ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ ಏನೇನಿದೆಪ್ಪ ಇದರಲ್ಲಿ ಅಂತ ನೋಡಿದಾಗ ವ್ಯಾಖ್ಯೆಗಳಂತಂದು ಹೇಳ್ತಾ ಹೋಗ್ತಾರೆ. ನೇಮಕಾತಿ ಪ್ರಾಧಿಕಾರ ಎಂದರೆ ಆಯಾ ಜಿಲ್ಲೆ ಉಪನಿರ್ದೇಶಕರಿಗಿದು ಸಂಬಂಧಪಟ್ಟಿರುತ್ತೆ. ಮತ್ತು ಪರೀಕ್ಷಾ ಪ್ರಾಧಿಕಾರ 22/8/2017 ಪ್ರಕಾರ ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರು ಅಂತಂದಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಅರ್ಹತಾ ಪರೀಕ್ಷೆ ಅಂದರೆ ಶೆಡ್ಯೂಲ್ನಲ್ಲಿ ನೇಮಕಾತಿಗೆ ನಿರ್ದಿಷ್ಟಪಟ್ಟಂತಹ ಒಂದು ಹುದ್ದೆಗೆ ಹೊಂದಿರಬೇಕಾದ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಈ C&R ರೂಲಲ್ಲಿ ಏನೇನು ಒಳಗೊಂಡಿದೆ ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ ಕನಿಷ್ಠ ಒಂದು ಅರ್ಹತಾ ಪರೀಕ್ಷೆ ಅಂದರೆ TET ಅಂತ ಹೇಳ್ತೀವಲ್ಲ, ಸೊ ಅದು ಇಲ್ಲಿ ನೋಡಿ ಒಂದು ನಿಮಿಷ ಹಿಂಗೆ ಹೇಳ್ಕೊತ ಹೋಗ್ತೇನೆ ನಾನು. TET ಅಂದರೆ ಅರ್ಹತಾ ಪರೀಕ್ಷೆ ಶೆಡ್ಯೂಲ್ನಲ್ಲಿ ನೇಮಕಾತಿ ನಿರ್ದಿಷ್ಟಪಡಿಸಿದಂಥ ಹುದ್ದೆಗೆ ಹೊಂದಿರಬೇಕಾದ ಕನಿಷ್ಠ ವಿದ್ಯಾರ್ಹತೆ. ಮತ್ತು ನೆಕ್ಸ್ಟ್ ಶೆಡ್ಯೂಲ್ ಎಂದರೆ ಸದರಿ ನಿಯಮಗಳಿಗೆ ಲಗತ್ತಿಸಿದಂಥ ವಿವರಗಳ ಪಟ್ಟಿ. ನೆಕ್ಸ್ಟ್ ಖಾಲಿ ಹುದ್ದೆಗಳು, ಈ ನಿಯಮಗಳ ಅಡಿಯಲ್ಲಿ ಭರ್ತಿ ಮಾಡಬೇಕಾದ ಕೋಷ್ಟಕ ಶೆಡ್ಯೂಲ್ ಮತ್ತು ನಿರ್ದಿಷ್ಟಪಡಿಸಿದಂಥ ಖಾಲಿ ಹುದ್ದೆಗಳ ಸಂಖ್ಯೆ ಇವೆಲ್ಲವುಗಳು ಏನಂದರೆ ಈ ಒಂದು C&R ರೂಲಲ್ಲಿ ಬಿಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಏನಪ್ಪ ವಯೋಮಿತಿ ಏನಾದರೂ ಚೇಂಜ್ ಮಾಡಿದಾರ ನೋಡೋಣ. ಸೊ ಈ ಒಂದು ಡ್ರಾಫ್ಟಲ್ಲಿ ಬಂದಂಥ ಒಂದು ಮಾಹಿತಿ ಪ್ರಕಾರನೇ ಈ ಒಂದು ವಯೋಮಿತಿ ಕೂಡ ಇದೆ ಅಂತ ನಾನು ಅನ್ಕೊತೀನಿ. ನೋಡಿ, ಅಭ್ಯರ್ಥಿ ಕನಿಷ್ಠ ಎಷ್ಟಂದರೆ 21 ವರ್ಷಗಳನ್ನು ಪೂರೈಸಿರಬೇಕು. ಇಲ್ಲಿ ನೋಡಿ ನೆಕ್ಸ್ಟ್ ಏನಂತಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಬಂದರು ಮತ್ತು ವಿಕಲಚೇತನರಿಗೆ 47 ವರ್ಷಗಳವರೆಗೂ ಕೂಡ ಇವರು ಟೀಚರ್ ಆಗಲಿಕ್ಕೆ ಅರ್ಹರಾಗಿರ್ತಾರೆ. 47 ಆಗ್ತಾವಪ್ಪ, ಇನ್ನೂ ಒಂದು ತಿಂಗಳು ಬಿಟ್ಟಂದರೆ ಇವಾಗ ಕಾಲ್ಫಾರ್ಮ್ ಆದರೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಏನಂದರೆ 47 ವರ್ಷಗಳಾಗುವವರೆಗೂ ಕೂಡ ಪರಿಶಿಷ್ಟ ಜಾತಿ SC ST ಮತ್ತು ಕ್ಯಾಟಗರಿ 1 ಮತ್ತು PH ಏನಿದಾರಲ್ಲ ಅವರೆಲ್ಲರಿಗೂ ಕೂಡ 45 ವರ್ಷ. ನೆಕ್ಸ್ಟ್ ನೋಡಿ ವಯೋಮಿತಿ ಯಾರಿಗಂತಂದರೆ ಪ್ರವರ್ಗ 2A 2B 3A 3B ಮತ್ತು ಪ್ರವರ್ಗದ ಅಭ್ಯರ್ಥಿಗಳು 45 ವರ್ಷ ಇವರಿಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಅಂದರೆ ಇವರು ಯಾವುದೇ ರೀತಿಯಾದಂಥ ಮೀಸಲಾತಿಗೆ ಒಳಪಡೋದಿಲ್ಲ. ಅವ್ರಿಗೆ ಎಷ್ಟಂದರೆ 42 ವರ್ಷ ಇರುತ್ತೆ. ಇಲ್ಲಿ ನೋಡಿ 2A 2B 3A ಮತ್ತು 3B ಅವರಿಗೆ ಎಷ್ಟಂತಂದರೆ 45 ವರ್ಷ. ಸಾಮಾನ್ಯ ಅಂದರೆ ಜನರಲ್ ಅಂತಂದರೆ ಜನರಲ್ವರೆಗೂ ಹೋಗ್ತೇವೆ ನಾವು, ಅಲ್ಲಿ ಎಷ್ಟಂದರೆ 42 ಇಯರ್ಸ್ವರೆಗೂ ನೀವು ಅಪ್ಲೈ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಏನಂದರೆ ಒಂದು ಟೀಚರ್ ಆಗಲಿಕ್ಕೆ ವಯೋಮಿತಿಯ ಒಂದು ಅರ್ಹತೆ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ,
ಪರೀಕ್ಷಾ ಪ್ರಾಧಿಕಾರ ಅಂತಂದಿದೆ. ಸೊ ಇಲ್ಲಿ ಯಾರ್ಯಾರು ಎಕ್ಸಾಮನ್ನು ನಡೆಸ್ತಾರೆ ಏನು ಎಂಬ ಮಾಹಿತಿಯನ್ನು ಹೇಳ್ತಾರೆ. ಯಾವ್ಯಾವ ನಿಯಮಗಳಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ನೀವು, ನೋಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾದಂಥದ್ದು ಏನಂತಂದರೆ ಒಂದು ಆಯ್ಕೆಯ ಮಾನದಂಡ. ಸೊ ಆಯ್ಕೆಯ ಮಾನದಂಡ ಯಾವ ರೀತಿಯಪ್ಪ ಅಂತ ನೋಡಿದಾಗ ಆಯ್ಕೆ ಪ್ರಾಧಿಕಾರವು ಸ್ವಲ್ಪ ಇದನ್ನು ನೋಡ್ಕೊಂಬಿಡೋಣ ನಾವು. ಯಾಕಂದರೆ ಇವತ್ತಿನ ಒಂದು ಪೇಪರಲ್ಲಿ B.Ed ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಎಂಬಂಥ ಒಂದು ಮಾಹಿತಿ ಇತ್ತು. ಸೊ ನನಗೆ ಒಂದು 2-3 ಜನ ಕಮೆಂಟ್ ಕೂಡ ಮಾಡಿದರು, ಮತ್ತು ನನಗೆ ಸಪ್ರೇಟಾಗಿ ಕೂಡ ಮೆಸೇಜ್ ಮಾಡಿ ಕೇಳಿದರು, ಮೇಡಮ್ B.Ed ಅಂತ ಅಷ್ಟೇ ಕೊಟ್ಟಿದ್ದಾರೆ, ಮತ್ತು ನಮ್ಮದು D.Ed BA ಆಗಿದೆ, ನಮಗೆ ಬರುತ್ತಾ ಇಲ್ವೋ GPST ಅಪ್ಲೈ ಮಾಡಲಿಕ್ಕೆ ಅಂತಂದು ನನಗೆ ಕ್ವಶನ್ಸ್ ಕೂಡ ಕೇಳಿದರು. ನೋಡಿ ಮೇಡಮ್, ಏನಂತಂದರೆ ಮೇಡಮ್ ಅವರು ಸರ್ ನೀವು ಇವತ್ತು ಯಾರು ಕ್ವಶನ್ಸ್ ಕೇಳಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನೀವು D.Ed BA ಮಾಡಿದರೆ GPST ಬರಲಿಕ್ಕೆ ಅರ್ಹರಾಗಿರ್ತೀರಾ. ಸೊ ಹಾಗೆ ಏನಂದರೆ ಇವಾಗ ಮಾತನಾಡುವಾಗ ಅವ್ರಿಗೂ ಕೂಡ ಸಾಕಷ್ಟು ಟೆನ್ಷನ್ಸ್ಗಳು ಇರ್ತವೆ. ಮತ್ತೇನಂತಂದರೆ ಇವಾಗ ಜಸ್ಟ್ ಮಾತನಾಡುವಾಗ ಟೀಚರ್ಪ್ಪ ಅಂತಂದರೆ ನಮ್ಗೆ ಜಸ್ಟ್ ಫಸ್ಟ್ ನಮಗೆ ಒಂದು ಏನಂದರೆ ನಮ್ಮ ಒಂದು ಪರಿಕಲ್ಪನೆಗೆ ಬರೋದು B.Ed. ಸೊ ಆ ಒಂದು ವಿಷಯವನ್ನು ಮಾತನಾಡುವಾಗ ಸೊ ಸರ್ ಏನಂದರೆ ಶಿಕ್ಷಣ ಸಚಿವರು B.Ed ಮಾಡಿ ನೀವು TET ಪಾಸ್ ಆಗಿದ್ದರೆ ನೀವು ಟೀಚರ್ ಆಗಲಿಕ್ಕೆ ಅರ್ಹರಾಗಿರ್ತಾರೆ ಎಂಬ ಒಂದು ಹೇಳಿಕೆಯನ್ನು ಇವತ್ತಿನ ಒಂದು ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇಲ್ಲಿ ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ, ನೀವು D.Ed BA ಮಾಡಿದರೂ ಕೂಡ GPST ಬರಲಿಕ್ಕೆ ಸಂಪೂರ್ಣವಾಗಿ ಅರ್ಹರಾಗಿರ್ತೀರಾ. ಸೊ ಹಾಗಿದ್ರೆ ಆಯ್ಕೆಯ ಮಾನದಂಡಗಳನ್ನು ನೋಡಿಬಿಡೋಣ ಒಂದ್ಸರಿ. ಆಯ್ಕೆ ಪ್ರಾಧಿಕಾರವು ನೇಮಕಾತಿಗೆ ವಿಷಯವಾರು ಮತ್ತು ಮಾಧ್ಯಮವಾರು ಹಾಗೂ ಪ್ರವರ್ಗವಾರು ಸೂಚಿಸಿದಂಥ ಹುದ್ದೆಗಳಿಗೆ ಅನುಸಾರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಪದವಿ ಶಿಕ್ಷಣ ಏನಂದರೆ D.Ed B.Ed ಮತ್ತೇನಪ್ಪ ಅಂತ ನೋಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಂದರೆ ಇಲ್ಲಿ D.Ed ಆರ್ B.Ed ಪ್ಲಸ್ TET ಪಾಸ್ ಆಗಿರಬೇಕು. ನೆಕ್ಸ್ಟ್ ಡಿಗ್ರಿ, ಇವೆಲ್ಲವುಗಳ ಒಂದು ಮಾರ್ಕ್ಸನ್ನು ಹಿಡಿದು ಏನು ಮಾಡ್ತಾರೆ, ಈ ಎಲ್ಲ ವೇಟೇಜ್ ಅಂತ ಹೇಳ್ತಾರೆ ನೋಡ್ರಿ. ಈ ಕೆಳಗಿನ ವಿವರಿಸಿದಂತೆ ವೇಟೇಜ್ ಪ್ರಕಾರ ಏನಂದರೆ ಲೆಕ್ಕ ಹಾಕಿ ಈ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಯಾವ ರೀತಿ ಅಂತ ನೋಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ 50%, CET ನೋಡಿ CET ಎಷ್ಟಿದೆ ಅಂದರೆ 50% ಇದೆ, CET 50% ಇದೆ. ನೆಕ್ಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TET 0.20 ಅಂದರೆ 20%. ನೆಕ್ಸ್ಟ್ ಪದವಿಯಲ್ಲಿ ಪಡೆದಂಥ ಅಂಕಗಳು 20%, ಮತ್ತು B.Ed ಎಷ್ಟಂದರೆ 10%. ಅಂದರೆ ಇಲ್ಲಿ TETಯಲ್ಲಿ 20%, B.Edಲ್ಲಿ 10%, ಮತ್ತೇನಂತಂದರೆ ಡಿಗ್ರಿಯಲ್ಲಿ 20%, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ CETಯಲ್ಲಿ 50% ಏನಂದರೆ ಅಂಕಗಳನ್ನ ಹಿಡಿತಾರೆ. ಸೊ ಇದೇ ಒಂದು ಮಾಹಿತಿನ ಡ್ರಾಪ್ಟಲ್ಲಿ ಕೂಡ ಕೊಟ್ಟಿದ್ದರು. ಸೊ ಇಲ್ಲಿ ಕೂಡ ಏನು ಚೇಂಜಸ್ ಆಗಿಲ್ಲ ಅನ್ಕೋತೀನಿ ನಾನು. 17 ಮತ್ತು 19ನಲ್ಲಿ ಈ ಒಂದು ಅಂಕಗಳ ಮಾನ್ಯತೆ ಏನಿದೆ ಅಲ್ಲ, ಈ ಮಾನದಂಡಗಳು ಕಡಿಮೆ ಅಥವಾ ಹೆಚ್ಚು ಕೂಡ ಇರಬಹುದು. ಆದರೆ ಇವಾಗ ಸಂಪೂರ್ಣವಾಗಿ ಇದು ಬದಲಾಗಿದೆ. ಈ ಒಂದು ಆಧಾರದಲ್ಲಿನೇ ಈಗ ನಾಳೆ ನಮ್ಮ GPST ಕೂಡ ಕಾಲ್ಫಾರ್ಮ್ ಆದರೂ ಈ ಒಂದು ಆಧಾರ ಲೆಕ್ಕಾಚಾರದಲ್ಲಿನೇ ಏನಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರಾ ಅಂತ ಹೇಳ್ಬೋದು. ಸೊ ಏನಂದರೆ CET 50%, TET 20%, ಮತ್ತು ಪದವಿಯಲ್ಲಿ ಪಡೆದಂಥ ಅಂಕಗಳು ಡಿಗ್ರಿ 20%. ನೆಕ್ಸ್ಟ್ ಏನಪ್ಪ ಅಂತಂದರೆ B.Edಲ್ಲಿ 10%. ಇವೆಲ್ಲವುಗಳು ಕೂಡ ಏನಂತಂದರೆ ನಮ್ಮ ಒಂದು GPSTಗೆ ತೆಗೆದುಕೊಂಡಂಥ ಮೆರಿಟ್ ಆಧಾರದ ಮೇಲೆ, ಅಥವಾ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಡಿಪ್ಲೊಮಾ ಆರ್ D.Ed, ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿದೆ ನೋಡಿ ಲೆಕ್ಕ ಹಾಕಲು ಡಿಪ್ಲೊಮಾ ಇನ್ ಎಲಿಮಿನೇಟರಿ ಅಂತಂದು ಏನಿದೆಯಲ್ಲ ಇದು D.Ed ಬರುತ್ತೆ. ನೆಕ್ಸ್ಟ್ B.Ed ಇನ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಅವರು ಕೂಡ ಇಲ್ಲಿ ಬರ್ತಾರೆ. ಆದರೆ ಇಲ್ಲಿ ಏನಂದರೆ B.Ed D.Ed ಮತ್ತಲ್ಲಿ ಏನಂದರೆ ಎಲಿಮಿನೇಟರಿ ಅಂತಂದರೆ ಇವಾಗ ನಾವು ಪ್ರೆಸೆಂಟ್ B.Ed D.Ed ಮಾಡ್ತೇವಲ್ಲ ಅವರು ಸ್ಪೆಷಲ್ ಅಂತಂದು ಕೂಡ ಬರುತ್ತೆ. ಅಂದರೆ ಇಲ್ಲಿ ಯಾರಂತಂದರೆ ಈ ಮೂಕ ಮತ್ತು ಕಿವುಡ ಮಕ್ಕಳಿಗೆ ಬೋಧಿಸುವಂಥ ಶಿಕ್ಷಕರಾಗಿರ್ಬೋದು, ಅವ್ರದ್ದು ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಏನಪ್ಪ ಅಂತಂದರೆ ನೀವು ಏನಾದರೂ 4 years B.Ed ಮಾಡಿದರೆ ಅವ್ರಿಗೆ ಯಾವ ರೀತಿ ಮಾನದಂಡಗಳು ಹಿಡಿತಾರೆ ಅಂತಂದು ಇಲ್ಲಿ ಹೇಳ್ತಾರೆ ನೋಡಿ. ಏನಂತಂದರೆ ಈ ಒಂದು ಡಿವೈಡ್ ಮತ್ತು ಪರ್ಸೆಂಟೇಜ್ ಅಂದರೆ ಲೆಕ್ಕ ಹಾಕಲು ಅಭ್ಯರ್ಥಿಯು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದ್ದಲ್ಲಿ, ಈಗ ಇನ್ನೂ ಯಾರು ಕೂಡ ಇದನ್ನು ಮಾಡಿಲ್ಲ ಅನ್ಕೊತೀನಿ, ಯಾಕಂದರೆ ಇದು 2021 ಜಾರಿ ಬಂದಂಥ ಒಂದು ಯೋಜನೆ ಅಂತಂದು ಕೂಡ ಹೇಳ್ಬೋದು. ಸೊ ಇವಾಗ ಏನಾದರೂ 4 ವರ್ಷ B.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ಅಂತ ನೋಡಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ 50 ಅಂಕಗಳು, TET 20 ಅಂಕಗಳು, ಮತ್ತು 4 ವರ್ಷ B.Edಯಲ್ಲಿ ಮಾಡಿದಂಥ 30% ಅಂಕಗಳನ್ನು ಇಲ್ಲಿ ಹಿಡಿತಾರೆ. ಸೊ ಈಗ ಸದ್ಯ ಇದು ಯಾರೂ ಕೂಡ ಅಂದರೆ ಇವಾಗ ಸದ್ಯ 4 years B.Ed ಮಾಡಿದವರು ಯಾರೂ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಯಾರಾದರೂ ಕೂಡ ಇದ್ದರು ಅಂದರೆ ಆ್ಯಕ್ಚುಲಿ ಅದು ಇವಾಗ ಬಂದಿದೆ, ಇನ್ನು 4 years ಅವ್ರು B.Ed ಮಾಡಬೇಕಂದ್ರೆ ಈ ಒಂದು ಈ ರೂಲ್ ಇದೆಯಲ್ಲ ಇದು ನೆಕ್ಸ್ಟ್ ಕಾಲ್ಫಾರ್ಮ್ ಆಗಿರ್ತದಲ್ಲ ಅವಾಗ ಸಂಬಂಧಪಡ್ತೈತಿ ಅಂತ ಅನ್ಕೋತೀನಿ ನಾನು. ಓಕೆ, ನೋಡೋಣ ಹಾಗಿದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ಅಂತಂದು. ಒಂದು ಹುದ್ದೆಗಳ ಮೀಸಲಾತಿಯನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವಂಥ ರಾಜ್ಯ ಸರ್ಕಾರದ ಮೀಸಲಾತಿ ನಿಯಮಗಳು ಯಾವ ರೀತಿ ಇದೆಲ್ಲ ರೋಸ್ಟರ್ 15% ಆಗಿರ್ಬೋದು, 20% ಆಗಿರ್ಬೋದು. ಸೊ ಆ ಒಂದು ರೋಸ್ಟರ್ ಪ್ರಕಾರನೇ ಅವ್ರಿಗೆ ಹುದ್ದೆಗಳು ಡಿವೈಡ್ ಆಗ್ತಾವೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಆಯ್ಕೆ ಪಟ್ಟಿ ಬಗ್ಗೆ ಇದೆ, ಹೆಚ್ಚುವರಿ ಪಟ್ಟಿ, ಇವೆಲ್ಲವುಗಳು ಏನಂತಂದರೆ ಅಲ್ಲಿ ಅಫಿಷಿಯಲ್ ಮತ್ತು ಡಿಸ್ಟ್ರಿಕ್ಟ್ ವೈಸ್ ನಡೀತಾವೆ. ಇವೇನು ಅಷ್ಟೊಂದು ಏನು ಇದಾಗಲ್ಲ. ಈ ಒಂದು ಡ್ರಾಫ್ಟ್ ಕಾಫಿ ಏನಿದೆಯಲ್ಲ ಇದನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಬೇಕಂತಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಜಾಯಿನ್ ಆಗಿಬಿಟ್ಟು ಏನು ಮಾಡ್ಬೋದು, ಈ ಒಂದು ಎಲ್ಲ ಡ್ರಾಫ್ಟ್ ಏನಿದೆಯಲ್ಲ ಸಂಪೂರ್ಣವಾಗಿ ಈ ಒಂದು C&R ರೂಲನ್ನು ನೀವು ಚೆನ್ನಾಗಿ ಓದ್ಕೊಂಡು ಯಾವ ರೀತಿ ಏನು ಅಂತಂದು, ಯಾಕಂದರೆ ಕನ್ಫ್ಯೂಸ್ ಕೂಡ ಮಾಡ್ಕೋಬೇಡಿ. ಇಲ್ಲ ಒಂದು ಸ್ವಲ್ಪ ಏನಂತಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಮ್ಮೆ ಬಿಟ್ಟು 2 ಸಾರಿ ಓದ್ಕೊಂಡ್ರೆ ಸೊ ಅದು ಏನಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ
ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಪದವೀಧರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ರ ನೇಮಕಾತಿ ಒಂದು ವೇತನ ಶ್ರೇಣಿ ಕೂಡ ಇದೆ. ಸೊ 15,000 ಶಿಕ್ಷಕರು ಅಂತಂದಿದೆ. ಏನಂದರೆ ಇತರೆ 10,000, ಕಲ್ಯಾಣ ಕರ್ನಾಟಕ 5,000. ಅವರು ಯಾವ ರೀತಿ ಮಾತು ಕೊಟ್ಟಿದ್ರಲ್ಲ ಅದೇ ರೀತಿಯೇ ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಅಂತಂದೇ ಅನ್ಬಹುದು. ನೋಡಿ ಒಟ್ಟಾರೆಯಾಗಿ ನೋಡಿ ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಅಂತ ಅನ್ಕೋತೇನೆ ನಾನು. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಅಂಕಗಳು ಕಡಿಮೆ ಇರುವ ಕಾರಣ ಇದನ್ನು ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು. ಸೊ ಅದೇ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳೊಂದಿಗೆ ಪದವಿ ಹಾಗೂ ಪ್ರಾಥಮಿಕ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಅಥವಾ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣ ಅಂತಂದಿದೆ. ನೆಕ್ಸ್ಟ್ ಒಟ್ಟಾರೆಯಾಗಿ ಕನಿಷ್ಠ 50 ಅಂಕಗಳೊಂದಿಗೆ ಪದವಿ ಅಥವಾ ಇಲ್ಲಿ ನೋಡಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ ನೋಡಿ. ಇಲ್ಲಿ ಏನಂದರೆ D.Ed ಆರ್ B.Ed ಮತ್ತು ಏನಂದರೆ ಒಟ್ಟಾರೆಯಾಗಿ ಈ ಒಂದು ಅಂಶವನ್ನು ನೀವು ಗಮನಿಸಬೇಕು. ಸಬ್ಜೆಕ್ಟ್ ವೈಸ್ ಆಗಲಿ ಐಚ್ಛಿಕ ವಿಷಯ ಏನೂ ಇಲ್ಲ, ಇಲ್ಲಿ ಏನು ಒಟ್ಟಾರೆಯಾಗಿ ಅಂತಂದು ಕೊಟ್ಬಿಟ್ಟಿದ್ದಾರೆ. ಸೊ ಇದು ಒಂದು ಅಂಶವನ್ನು ಗಮನಿಸಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ ನಾನು. ಸೊ ಇದು ಮತ್ತೆ 4 ವರ್ಷದ್ದೇ ಇದೆ, ಇಲ್ಲಿ ಇದೇನು ನಾನು ಓದಲ್ಲ ಇವಾಗ. ಮತ್ತೇನಂತಂದರೆ ಇದು ಕೂಡ 4 ವರ್ಷದ್ದೇ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡಿ ನೀವು. ಅಂದರೆ ಇಲ್ಲಿ ನೋಡಿ ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8ನೇ ತರಗತಿ ಭಾಷಾ ವಿಷಯದ ಶಿಕ್ಷಕರು ಹೊಂದಿರಬೇಕಾದದ್ದು ಯಾವ್ಯಾವ ಅಂತ ನೋಡಿದಾಗ ಭಾಷಾ ವಿಷಯ ನೋಡಿದ್ರೆ ಲ್ಯಾಂಗ್ವೇಜ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೇನೆ. ಯಾಕಂದರೆ ಇಂಗ್ಲೀಷ್ ಏನು ಕಾಲ್ಫಾರ್ಮ್ ಆಗುತ್ತೆ. ಸೊ ಅವು ಆ ಅಭ್ಯರ್ಥಿಗಳು ಸ್ವಲ್ಪ ಇದನ್ನು ಗಮನ ಬಿಟ್ಟು ಕೇಳಬೇಕು. ಸಂಬಂಧಿಸಿದ ಭಾಷೆಯನ್ನು ಮತ್ತು ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಸಂಬಂಧಿಸಿದ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಪದವಿಯಲ್ಲಿ 3 ವರ್ಷವೂ ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕು. ನೋಡಿ ಒಂದು ಲ್ಯಾಂಗ್ವೇಜ್ ಜೊತೆಗೆ ಮತ್ತು ಇನ್ನೊಂದು ಭಾಷೆಯನ್ನು ಕೂಡ ನಾವಿಲ್ಲಿ ಏನಂದರೆ ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ನೋಡಿ ಸ್ವಲ್ಪ ಈ ಒಂದು ಅಂಶವನ್ನು ನೀವು ಗಮನಿಸಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಂದು ಇಂಗ್ಲೀಷ್ ಇದೆ. ಸೊ ಜೊತೆಗೆ ಏನಂದರೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ. ಸೊ ಇವಾಗ ನಂದು ಏನಂದರೆ ನಂದು ಆಪ್ಷನಲ್ ಇಂಗ್ಲೀಷ್ ಇದೆ. ಜೊತೆಗೆ ನಾನು ಅದಕ್ಕೆ ಯಾವುದು ಆ್ಯಡ್ ಮಾಡ್ತೇನೆ ಅಂದರೆ ನಂದು ಇತಿಹಾಸ ಕೂಡ ಬರುತ್ತೆ, ರಾಜ್ಯಶಾಸ್ತ್ರ ಬರುತ್ತೆ, ಮತ್ತೇನಪ್ಪ ಆಪ್ಷನಲ್ ಇಂಗ್ಲೀಷ್ ಇದೆ. ನಂದು 3 ಸಬ್ಜೆಕ್ಟ್ ಐಚ್ಛಿಕ ಇದೆ. ನಾನೀಗ ಏನು ಮಾಡ್ತೇನೆ ಅಂದರೆ ಇಂಗ್ಲೀಷ್ ಜೊತೆಗೆ ರಾಜ್ಯಶಾಸ್ತ್ರವನ್ನು ಮಿಕ್ಸ್ ಮಾಡ್ತೇನೆ. ಯಾಕಂದರೆ ನಂದು ಇತಿಹಾಸ ಸ್ಕೋರ್ ಕಡಿಮೆ ಇದೆ, ರಾಜ್ಯಶಾಸ್ತ್ರದ್ದು 80 ಅಬವ್ ಇದೆ. ಸೊ ಅದಕ್ಕೆ ನಾನು ಇವಾಗ ಇಂಗ್ಲೀಷ್ ಪ್ಲಸ್ ನಾನು ಅದ್ರ ಜೊತೆಗೆ ಏನಂದರೆ ಈ ಒಂದು PC ಪೊಲಿಟಿಕಲ್ ಸೈನ್ಸನ್ನು ಆ್ಯಡ್ ಮಾಡ್ತೀನಿ. ನಿಮ್ಗೆ ಇವಾಗ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೊತೀನಿ ನಾನು. ಸೊ ಯಾರಿಗಾದರೂ ಇನ್ನೂ ಕೂಡ ಡೌಟ್ ಇದ್ದರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ನಿಮ್ಮ ಒಂದು ಭಾಷೆ ನೀವು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿದ್ದರೆ, ಯಾಕಂದರೆ ಇವು ಭಾಷೆ ಅಂದರೆ ಇಂಗ್ಲೀಷ್ ಮಾತ್ರ ಕಾಲ್ಫಾರ್ಮ್ ಆಗೋದು, ಬೇರೆ ಅಂದರೆ ಇವಾಗ ನಾವು ನೋಡ್ಕೊಂಡಂಗೆ ಬೇರೆ ಭಾಷೆ ಯಾವುದು ಕಾಲ್ಫಾರ್ಮ್ ಆಗೋಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಆದರೂ ಕೂಡ ಆಗ್ಬೋದು, ಅದನ್ನು ನಾನು ಇವಾಗ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಸೊ ಇವಾಗ ಜಸ್ಟ್ ನಾನು ಎಕ್ಸಾಂಪಲ್ ಕೊಡಬೇಕಾದ್ರೆ ಇಂಗ್ಲೀಷ್ ಕೊಡ್ತೀನಿ ನೋಡಿ. ಇಂಗ್ಲೀಷ್ ಜೊತೆಗೆ ನೀವು ಐಚ್ಛಿಕವಾಗಿ ಮತ್ತೆ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಏನಂದರೆ ಇಲ್ಲಿ ಕೊಟ್ಟಂತಹ ಕನ್ನಡ ಆಗಿರಬಹುದು, ಆಂಗ್ಲ ಆಗಿರ್ಬೋದು, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು ಇವರೇನಿದ್ರಲ್ಲ ಇಲ್ಲಿ ಕೆಳಗೆ ಏನಂದರೆ ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಇದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದ್ದರೆ ಮುಗೀತು. ನೀವು ನಿಮ್ಮ ಒಂದು ಭಾಷೆ ವಿಷಯದ ಜೊತೆಗೆ ಈ ಒಂದು ಸಬ್ಜೆಕ್ಟನ್ನು ಆ್ಯಡ್ ಮಾಡಿ 2 ಸಬ್ಜೆಕ್ಟ್ಗಳನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ಮತ್ತು ನೋಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಿಮಗೆ ನೆಕ್ಸ್ಟ್ ಒಂದು ಮೊನ್ನೆ ಬಿಟ್ಟಂತಹ ಒಂದು ಡ್ರಾಪ್ಟಲ್ಲಿ ಏನಿತ್ತು ಏನಂದರೆ 2 ಪದವಿಯಲ್ಲಿ ಪಡೆದಂಥ ಐಚ್ಛಿಕ ವಿಷಯದಲ್ಲಿ 50% ಅಂತ ಬಂದಿತ್ತು. ಆದರೆ ಇವತ್ತು ಬಿಟ್ಟಂತಹ ಈ ಒಂದು C&R ಫೈನಲ್ ರೂಲಲ್ಲಿ ಏನಂತ ಬಂದಿದೆ, ಈ ಒಂದು ಅಂಶವನ್ನು ನೀವು ಗಮನಿಸಬೇಕು. ಪದವಿಯಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಸರಾಸರಿ ಶೇಕಡ 50ರಷ್ಟು ಅಂಕಗಳನ್ನು ಪಡೆದಿರಬೇಕು. ಸೊ ಇವೆಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನಾನು. ಏನಂದರೆ ಒಂದು ಯಾವುದಾದ್ರೂ ಇಂಗ್ಲೀಷ್ ಸಬ್ಜೆಕ್ಟ್ ಜೊತೆಗೆ ಯಾವುದಾದ್ರೂ ಒಂದು ಬೇರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಪ್ಲಸ್ ನೀವು 50% ಮಾಡಿದರೆ ಮುಗೀತು. ಟೋಟಲಾಗಿ ನೀವು ಅರ್ಹರಾಗಿರ್ತೀರ. ನಿಮ್ಮದು ಇಂಗ್ಲೀಷ್ 47, 48, 49 ಆಲ್ವೇಸ್ ಬೇಕಾದಿರೋದು ಕೂಡ ನೀವು 50% ಏನಂದರೆ ಡಿಗ್ರಿಯಲ್ಲಿ ಪಡ್ಕೊಂಡಿದ್ರೆ ನೀವು ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಎಲಿಜಿಬಲ್ ಆಗಿರ್ತೀರ. ಮತ್ತು ಜೊತೆಗೆ ಯಾವುದೇ ಭಾಷೆ, ಇವಾಗ ಇಂಗ್ಲೀಷ್ ಅಷ್ಟೇ ಅಂತ ನಾನು ಹೇಳೋದಿಲ್ಲ. ಸೊ ನಾನು ಏನಂತಂದರೆ 17 ಆಗಿರ್ಬೋದು 19 ಆಗಿರ್ಬೋದು ಅಲ್ಲಿ ಇಂಗ್ಲೀಷ್ ಮಾತ್ರ ಕರೆದಿದ್ರಲ್ಲ. ಸೊ ಅದಕ್ಕೆ ನಾನು ಇಂಗ್ಲೀಷ್ ಎಕ್ಸಾಂಪಲ್ ತೊಗೊಂಡು ಹೇಳಿದೆ. ಬಟ್ ಇವಾಗ ನೋಟಿಫಿಕೇಶನ್ ಆದಾಗಲೇ ಗೊತ್ತಾಗುತ್ತೆ ಯಾವ ಭಾಷೆ ಕರೀತಾರ ಏನು ಅಂತ. ಜೊತೆಗೆ ಕನ್ನಡ ಕೂಡ ಆಗಬಹುದು, ಅದು ಏನಂತಂದರೆ ಇನ್ನೂ ಕನ್ಫರ್ಮ್ ಕೂಡ ಇಲ್ಲ. ಬಟ್ ಇಂಗ್ಲೀಷ್ ಮಾತ್ರ 100% ಕಾಲ್ ಆಗ್ತಾವೆ. ಯಾಕಂದರೆ ಸಾಕಷ್ಟು ಪೋಸ್ಟ್ಗಳು ಹೋದ ವರ್ಷದೇ ಉಳಿದಿದ್ದೇವೆ. ಮತ್ತು ಇವಾಗ ಹೊಸ ಪೋಸ್ಟ್ಸ್ಗಳು ಯಾಕಂದರೆ ಟ್ರಾನ್ಸ್ಫರ್ ಆಗಿರಬಹುದು, ಒಂದೊಂದು ನಿವೃತ್ತಿ ಆಗಿರ್ಬೋದು, ಅವುಗಳಿಂದ ಎಲ್ಲ ಒಂದು ಪೋಸ್ಟ್ಸ್ಗಳು ತುಂಬ ಖಾಲಿಯಾಗಿರ್ತವೆ. ಸೊ ಅವು ಕೂಡ ಏನಂದರೆ ಆ್ಯಡ್ ಆಗಿಬಿಟ್ಟು ಇವಾಗ ಆಲ್ರೆಡಿ ಇಂಗ್ಲೀಷ್ ಮಾತ್ರ ಕನ್ಫರ್ಮ್ 100% ಕನ್ಫರ್ಮ್ ಆಗ್ತಾವೆ. ಬಟ್ ಕನ್ನಡ ನಾನು 100% ಅಂತ ಹೇಳಲ್ಲ, ಒಂದು 90% ಅಂತ ಹೇಳ್ತೇನೆ. ಬಟ್ ಆದರೂ ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ. ಮತ್ತು ನೋಡೋಣ ಹಾಗಿದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ಅಂತಂದು ಒಂದು ಸ್ವಲ್ಪ ಇವಾಗ ನೋಡ್ಕೋಬೇಕು. ನೀವು ಗಣಿತ ವಿಜ್ಞಾನ ಶಿಕ್ಷಕರಾಗುವವರಿಗೆ ಅದೇ ಸೇಮ್ ಹೇಳಿದ್ದಾರೆ. ಏನಂತಂದರೆ ಗಣಿತ ಇಲ್ಲಿದೆ ನೋಡಿ, ಪದವಿಯಲ್ಲಿ ಗಣಿತ ಭೌತಶಾಸ್ತ್ರ ವಿಷಯಗಳನ್ನು ಐಚ್ಛಿಕ ವಿಷಯಗಳು 3 ವರ್ಷ ಕಡ್ಡಾಯವಾಗಿ ಅಭ್ಯಾಸ ಮಾಡಿರಬೇಕು. ಪದವೀಧರರು ಈ ವಿಷಯಗಳ ಜೊತೆಗೆ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ನೀವು ಪಡೆದಿರಬೇಕು. ಇಲ್ಲಿದೆ ನೋಡಿ, ರಸಾಯನ, ಗಣಕಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗರ್ಭಶಾಸ್ತ್ರ ನೋಡಿ ಹೊಸ ಹೊಸ ವಿಷಯಗಳನ್ನ ಇಲ್ಲಿ ಆ್ಯಡ್ ಮಾಡಿರ್ತಾರೆ. ಅಂದರೆ ಮೊದಲು ಇವೆಲ್ಲ ಇರಲಿಲ್ಲ, ಬಟ್ ಇವಾಗ ಆ್ಯಡ್ ಮಾಡಿಬಿಟ್ಟು ಫೈನಲ್ ಆಗಿ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ.
ಇನ್ನು ನೆಕ್ಸ್ಟ್ ನೋಡಪ್ಪ ಏನಂತಂದರೆ ವಾಸ್ತುಶಿಲ್ಪ ಒಂದು ಪದವಿ ಅಲ್ಲಿ ಇವಷ್ಟಲ್ಲದೆ ಇಲ್ಲಿ ಕೂಡ ನಾವೇನಂದರೆ ವಾಸ್ತುಶಿಲ್ಪ ಪದವೀಧರರಲ್ಲ ಇಂಜಿನಿಯರಿಂಗ್ ಪದವೀಧರರು ಕೂಡ ಪ್ರಥಮ 3 ಅಥವಾ 4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳು, ಯಾಕಂದರೆ ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇವಾಗ D.Ed ಅವ್ರು B.Ed ಮಾಡಿಕೊಂಡು ಅವ್ರು ಇಂಜಿನಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಎಂಟ್ರಿ ಕೊಡಬೇಕಾಗುತ್ತೆ ಆಲ್ರೆಡಿ. ಯಾಕಂದರೆ ಈ ಒಂದು ರೂಲನ್ನು ಇವಾಗ 21 TETಯಿಂದ ಪ್ರಾರಂಭ ಆಗಿದೆ. ಯಾಕಂದರೆ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ TET ಬರಲಿಕ್ಕೆ 21ರಲ್ಲಿ ಅವಕಾಶವನ್ನು ಕೊಟ್ಟರು. ಬಟ್ ಇವಾಗ ಯಾರೂ ಕೂಡ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಲ್ಲ ಅನ್ಕೊತೀನಿ. ಯಾಕಂದರೆ ಅವರು D.Ed ಅವ್ರು B.Ed ಮುಗಿಸ್ಕೊಂಬರ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸೊ ಇವಾಗ ಸದ್ಯದಲ್ಲೇ ಒಂದು ಕನ್ಫರ್ಮ್ ಆಗ್ತಾ ಇರೋ ಕಾರಣ ಅವ್ರಿಗೂ ಇಲ್ಲ ಅಂತ ಅನ್ಕೊತೀನಿ. ಬಟ್ ಇದ್ರೂ ಕೂಡ ನೀವು ಕೂಡ ಅಪ್ಲೈ ಮಾಡಬಹುದು. ಸೊ ಈ ಒಂದು ಸಬ್ಜೆಕ್ಟ್ಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡಪ್ಪ ನಿಮಗೆ ಏನಂತಂದರೆ ವಿಷಯಗಳಾಯಿತು. ಇನ್ನು ಪರ್ಸೆಂಟೇಜ್ ಕೂಡ ನಿಮಗೂ ಸೇಮ್ ಏನಂದರೆ ಒಟ್ಟಾರೆಯಾಗಿ 50% ನೀವು ಡಿಗ್ರಿಯಲ್ಲಿ ಮಾಡಿದರೆ ಮುಗೀತು. ಅಥವಾ ಇಂಜಿನಿಯರಿಂಗ್ ಪದವೀಧರರು ಪ್ರತ್ಯೇಕವಾಗಿ ಗಣಿತ ಮತ್ತು ಅನ್ವಯಿಕ ಗಣಿತ ವಿಷಯದಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳನ್ನು ಪಡೆದರೆ ಮುಗೀತು. ಒಟ್ಟಾರೆ ಈ ಒಂದು ಶಬ್ದವನ್ನು ನೀವು ಗಮನಿಸಬೇಕಾಗುತ್ತೆ. ಒಟ್ಟಾರೆ ಅಂತ ಪದೇ ಇಲ್ಲಿ ಬಳಕೆ ಮಾಡಿರ್ತಾರೆ. ಅಂದರೆ ಇಲ್ಲಿ ಎವರೇಜ್ ಏನಿದೆ ಅಲ್ಲ ಅದೇ ಅಂತಂದು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಇದೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ಇನ್ನು ನೆಕ್ಸ್ಟ್ ಜೀವವಿಜ್ಞಾನ, ಇದು ಹೊಸದಾಗಿ ಸೇರಿಸಿದಂಥ ಒಂದು ಹುದ್ದೆನೇ ಅಂತಂದು ಹೇಳ್ಬೋದು. ಯಾಕಂದರೆ ಜೀವವಿಜ್ಞಾನ ಹುದ್ದೆ ಇರಲಿಲ್ಲ. ಸೊ ಇದು ಮೊನ್ನೆ ಏನಂತಂದರೆ ಬಿಟ್ಟಾಗ ಏನಂದರೆ ಇದು ಒಂದು ಹೊಸದಾದಂಥ ಒಂದು ಹುದ್ದೆನೇ ಅಂತಂದು ಹೇಳ್ಬೋದು. ಈ ಹುದ್ದೆಗೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರ ಐಚ್ಛಿಕ ವಿಷಯ 3 ವರ್ಷ ಕಡ್ಡಾಯವಾಗಿ. ಮತ್ತು ಇಲ್ಲಿ ನೋಡಿ ನೆಕ್ಸ್ಟ್ ಸ್ವಲ್ಪ ಇವೆಲ್ಲ ಮಾಹಿತಿಗಳು ಇವರಿಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ, ಕೃಷಿ ಇವೆಲ್ಲ ಅಭ್ಯಾಸ ನೀವು ಮಾಡಿದರೆ ಇಲ್ಲಿ ಮತ್ತೆ ಈ ಒಂದು ಮಾಹಿತಿಯನ್ನು ನೋಡ್ಕೋಬೇಕಾಗುತ್ತೆ. ನೀವೇನಂದರೆ ಒಟ್ಟಾರೆಯಾಗಿ 50% ನೀವು ಕೂಡ ಏನಂದರೆ 50% ಮಾಡಿದರೆ ಮುಗೀತು, ಅಪ್ಲೈ ಮಾಡಬಹುದು. ಇದಿಷ್ಟು ಆಯಿತು. ಒಂದು ಸ್ವಲ್ಪ ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋಣ. ಯಾಕಂದರೆ ಸ್ವಲ್ಪ ಇಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ ಸಮಾಜ ವಿಜ್ಞಾನ ಸ್ಟೂಡೆಂಟ್ಸ್ಗಳಿಗೆ. ನೋಡಿ ನೀವು ಏನಂತಂದರೆ ಒಬ್ಬೊಬ್ಬರು ಸಬ್ಜೆಕ್ಟೇ ಇಲ್ಲ. ಏನಪ್ಪ ಅಂತಂದರೆ ಇವಾಗ ನಿಮಗೆ ಈ ಒಂದು ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಹಿಸ್ಟ್ರಿ ತೊಗೊಂಡಿರ್ತೀರ, ಪೊಲಿಟಿ ತೊಗೊಂಡಿರ್ತೀರ, ಜೊತೆಗೆ ಸೈಕಾಲಜಿ, ಎಜುಕೇಷನ್ ಅದು ಇದು ಅಂತ ತೊಗೊಂಡ್ಬಿಟ್ಟಿರ್ತೀರ. ಸೊ ಅವರಿಗೆ ಸ್ವಲ್ಪ ಇವಾಗ ಸಮಸ್ಯೆ ಕೂಡ ಉಂಟಾಗಿದೆ ಅಂತ ಅನ್ಕೋತೇನೆ ನಾನು. ನೋಡ್ತಾ ಇರ್ಬೋದು ನೀವು 3 ವರ್ಷಗಳ ಪದವಿಯಲ್ಲಿ ಕೆಳಗಿನ ಯಾವುದಾದ್ರೂ 2 ಐಚ್ಛಿಕ ವಿಷಯಗಳನ್ನು ನೀವು ಇಲ್ಲಿ ಅಭ್ಯಾಸ ಮಾಡಿರ್ಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ವಿಷಯಗಳಂತ ಕೊಟ್ಬಿಟ್ಟಿದ್ದಾರೆ ಕ್ಲಿಯರಾಗಿ. ಯಾಕಂದರೆ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ ಸೈಕಾಲಜಿ ಇದೆ, ಎಜುಕೇಷನ್ ಇದೆ ಅಂತಂದು. ಅಂಥವರಿಗೆಲ್ಲ ಸ್ವಲ್ಪ ಇಲ್ಲಿ ಎಲಿಜಿಬಲ್ ಆಗೋದು ಸ್ವಲ್ಪ ಕಷ್ಟ. ಯಾಕಂದರೆ ಇಲ್ಲಿ ನೋಡಿ ಅವರು ಕರೆಕ್ಟಾಗಿ ಹೇಳ್ತಿದ್ದಾರೆ ಯಾವುದಪ್ಪ ಅಂತಂದರೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಈ 4 ವಿಷಯಗಳನ್ನು ಕೊಡ್ತಾರೆ. ಇವುಗಳಲ್ಲಿ ಯಾವುದಾದ್ರೂ ನೀವು 2 ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಸೈಕಾಲಜಿ ಆಗಿರ್ಬೋದು, ಎಜುಕೇಷನ್ ಮಾಡಿರ್ಬೋದು, ಅಂತಹ ಅಭ್ಯರ್ಥಿಗಳಲ್ಲಿ ಅರ್ಹರಾಗಿರೋಂಗಿಲ್ಲ. ಸೊ ಇದೊಂದು ವಿಷಾದಕರ ಸಂಗತಿನೇ ಅಂತಂದು ಹೇಳ್ಬೋದು. ಸೊ ಅವರು ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದರು, ಆದರೂ ಕೂಡ ಅದು ಸಫಲ ಆಗಲಿಲ್ಲ. ಯಾಕಂದರೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಥವಾ ಸಮಾಜ ಪಾಠಗಳ ಶಿಕ್ಷಕರಾಗಬೇಕಂದ್ರೆ ಕಂಪಲ್ಸರಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಸಬ್ಜೆಕ್ಟ್ಗಳನ್ನು ಇಲ್ಲಿ ಅಭ್ಯಾಸ ಮಾಡಿರಬೇಕು ಅಂತಂದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಇಲ್ಲಿ ತೆಗೆದುಹಾಕೋಕ್ಕಾಗಲಿಲ್ಲ. ಸೊ ಮತ್ತೆ ಇಲ್ಲಿ 2 ಆ್ಯಡ್ ಮಾಡಿದ್ದಾರೆ. ಹೋದ ವರ್ಷ ಏನಂದರೆ ಈ ಒಂದು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ 2 ವಿಷಯಗಳಿರಲಿಲ್ಲ. ಬಟ್ ಈ ವರ್ಷ ಏನಂದರೆ ಅವುಗಳನ್ನು ಕೂಡ ಸೇರಿಸಿದ್ದಾರೆ. ಇಲ್ಲಿ ಇತಿಹಾಸದ ಜೊತೆಗೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಈಗ ಆ್ಯಕ್ಚುಲಿ ಇಲ್ಲಿ ಸಮಾಜಶಾಸ್ತ್ರ ಕೂಡ ಕೊಟ್ಟಿಲ್ಲ. ಬಟ್ ಏನಂದರೆ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ 3 ಕೊಟ್ಟಿದ್ದಾರೆ. ಸಮಾಜಶಾಸ್ತ್ರ ನನಗೂ ಕೂಡ ಡೌಟ್ ಇದೆ. ಬಟ್ ಇಲ್ಲಿ ನೋಡೋಣ ನೆಕ್ಸ್ಟ್ ಪೇಜ್ನಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅಂತಂದು. ನೋಡಿ ಇಲ್ಲಿ ಕೂಡ ಆ ಒಂದು ವಿಷಯವನ್ನು ಇಲ್ಲಿ ಕೊಟ್ಟಿಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ ಏನಂದರೆ ಪದವಿಯಲ್ಲಿ ಇವಾಗ ಹೊಸದಾಗಿ ಸೇರಿಸಿದ್ದೆ ಅಂತ ನಾನು ಅನ್ಕೋಬೋದಿಲ್ಲ. ಸಮೂಹ ಶಿಕ್ಷಕರಾಗಲಿಕ್ಕೆ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಇಲ್ಲಿದೆ ನೋಡಿ. ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅದನ್ನು ವಿಷಯನ. ಅಥವಾ ಅಂತ ಕೊಟ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದಾರೆ, ಅಲ್ಲಿ ಆ್ಯಡ್ ಮಾಡಿಲ್ಲ, ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ವಿಷಯಗಳ ಪೈಕಿ 3 ವರ್ಷಗಳ ಅಭ್ಯಾಸ ಮಾಡಿರಬೇಕು. ಮತ್ತು ಭಾಷಾ ಸಮೂಹ ವಿಷಯಗಳಾದಂಥ ಅಂದರೆ ಒಂದು ಲ್ಯಾಂಗ್ವೇಜ್, ಎಲ್ಲರದ್ದು ಕೂಡ ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಕನ್ನಡ ಆಗಿರಬಹುದು, ಇಂಗ್ಲೀಷ್, ಹಿಂದಿ ಅವೆಲ್ಲವೂ ಕೂಡ ಏನಂದರೆ ನಾವು ಆ್ಯಕ್ಚುಲಿ ನಾವು ಡಿಗ್ರಿ ಮಾಡಬೇಕಂದ್ರೆ ಲ್ಯಾಂಗ್ವೇಜಸ್ ನಮಗೆ ಕಂಪಲ್ಸರಿ ಬಂದುಬಿಟ್ಟಿರ್ತಾವೆ. ಇವರಿಗೂ ಕೂಡ ಏನಂದರೆ ಸೇಮ್ ಮಾನದಂಡ ಏನಂದರೆ ಒಟ್ಟಾರೆಯಾಗಿ 50% ಡಿಗ್ರಿಯಲ್ಲಿ ಪಡೆದರೆ ಮುಗಿತು, ನೀವು GP ಬರಲಿಕ್ಕೆ ಅರ್ಹರಾಗಿರ್ತೀರಾ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಡಿಪ್ಲೊಮಾ ಮತ್ತು ಇದೇನಂದರೆ D.Ed, B.Ed ಏನಿದೆ ಅಲ್ಲ ಅದೇ ಒಂದು ಮಾಹಿತಿನೇ ಅಂತಂದು ಹೇಳ್ಬೋದು. ಸೊ ಇದಿಷ್ಟು ಏನಂತಂದರೆ ಈ ಒಂದು ನಿಯಮಾವಳಿಗಳು ಅಥವಾ ಈ ಒಂದು ಪರ್ಸೆಂಟೇಜ್ ಮತ್ತು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಿಟ್ಟಂತಹ ಒಂದು C&R ಫೈನಲ್ ರೂಲ್ ಆಗಿದೆ. ಸೊ ನೋಡಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಈ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ನಿಮಗೆ ಈ ಒಂದು ವಿಡಿಯೋನ ಮಾಡಿದೆ ನಾನು. ಯಾಕಂದರೆ ಇದು ಅಗದಿ ತುರ್ತಾದಂತಹ ಒಂದು ಮಾಹಿತಿನೇ ಅಂತಂದು ಹೇಳ್ಬೋದು. ಯಾಕಂದರೆ ಬೆಳಿಗ್ಗೆನೇ 1 ವಾರದಲ್ಲಿ ಕನ್ಫರ್ಮ್ ಆಗುತ್ತೆ ಅಂತ ಕೊಟ್ಬಿಟ್ಟು ಜಸ್ಟ್ ಈಗ ಒಂದು 7-8 ಗಂಟೆಯಲ್ಲಿ ಈ ಒಂದು ಡ್ರಾಫ್ಟ್ ಅಂದರೆ ಈ ಒಂದು ರಾಜ್ಯಪತ್ರ ಅಥವಾ ಏನನ್ಬೋದು ಇದಕ್ಕೆ ಫೈನಲ್ C&R ರೂಲ್ ಬಿಟ್ಟಿದ್ದಾರೆ. ಅಂದರೆ ಇನ್ನು ಆದಷ್ಟು ಬೇಗನೆ ಕನ್ಫರ್ಮ್ ಆಗುತ್ತೆ. ಇನ್ನೂ 1 ವಾರ ಅಂದರೆ ಒಂದು 3-4 ದಿವಸದಲ್ಲಿ ಕೂಡ ಕನ್ಫರ್ಮ್ ಆದರೂ ಸಂಶಯವಿಲ್ಲ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಅಭ್ಯಾಸವನ್ನು ನಿರತರಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕನ್ಫರ್ಮ್ ಆಗೋದೇ 2-3 ವರ್ಷಗಳಿಗೊಮ್ಮೆ. ಸೊ ಇಂಥ ಒಂದು ಅಪರ್ಚುನಿಟಿನ ಬಳಸ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಯಾರಿಲ್ಲ ಅಂತ ಅನ್ಕೊತೇನೆ. ಯಾಕಂದರೆ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿ D.Ed ಮಾಡಿ B.Ed ಮಾಡಿ ಸಾಕಷ್ಟು ಇವಾಗ D.Ed B.Ed ಮಾಡಿದಂಥ ಅಭ್ಯರ್ಥಿಗಳು ಏನಂತಂದರೆ ಒಂದು ಸ್ವಲ್ಪ ಲೋಕಜ್ಞಾನವನ್ನು ತಿಳಿದವರೇ ಆಗಿರ್ತಾರೆ ಅಂತ ನಾನು ಅನ್ಕೊತೀನಿ. ಯಾಕಂತಂದರೆ ಅಷ್ಟು
ಇಲ್ಲಿ ಯಾಕಂದರೆ ನಾನು ಕೂಡ ಒಂದು BEd ಅಥವಾ ಒಂದು ಟೀಚರ್ ಅಸ್ಪಿರೆಂಟ್ ಆದ ಕಾರಣ ಹೇಗೆ ಏನು ಅಂತ ನನಗೂ ಕೂಡ ಗೊತ್ತಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಕೂಡ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಅನ್ಕೊತೀನಿ. ಬಟ್ ಏನಂದರೆ ನಮ್ಮ ಒಂದು ಅಭ್ಯಾಸನ ಇನ್ನೂ ಹಾರ್ಡ್ ಮಾಡಿ, ಯಾಕಂದರೆ ಕೆಲವು ದಿನಗಳಲ್ಲಿ ಕನ್ಫರ್ಮ್ ಆಗ್ತಾ ಇರೋ ಕಾರಣ ಸ್ವಲ್ಪ ಅಭ್ಯಾಸವನ್ನು ಹಾರ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಕೂಡ ನೀವು ಅಂದುಕೊಂಡಂತೆ ಶಿಕ್ಷಕರಾಗಿ ಅಂತಂದು ಹಾರೈಸುತ್ತಾ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಇಲ್ಲಿ ಮತ್ತು ಯಾರ್ಯಾರಿಗೆ ಈ ಒಂದು ಕಾಫಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ, ಅಷ್ಟೇ, ಮುಗೀತು. ಸೊ ಇಲ್ಲಿ ಸೈನ್ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. HS ಶಿವಕುಮಾರ್ ಅಂತಂದು ಸರ್ಕಾರ ಅಧೀನ ಕಾರ್ಯದರ್ಶಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಅಂತಂದಿದೆ. ಸೊ ಇವಾಗ ಎಲ್ಲರಿಗೂ ಕೂಡ ಈ ಒಂದು ಡ್ರಾಫ್ಟ್ ಅಥವಾ C&R ಫೈನಲ್ ರೂಲ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ನಾನು ಅನ್ಕೊತೀನಿ. ಸೊ ಎಲ್ಲರಿಗೂ ಕೂಡ ಏನು ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.